ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಚ್ಛ 17 ಯೂಟ್ಯೂಬ್ ಚಾನಲ್ ಗೈಸ್. ಮೊದಲನೇದಾಗಿ ನಾನು ಎಲ್ಲ ಅನ್ನದಾತರಿಗೆ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾನು ಹಿಂದಿನ ವಿಡಿಯೋದಲ್ಲಿ ಗೆಣಸನ್ನು ನಾಟಿ ಮಾಡೋದಾಗೆ, ಗೆಣಸನ್ನು ಬೆಳೆಯೋದಾಗೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಗೆಣಸನ್ನು ಕೀಳೋದಾಗೆ, ಗೆಣಸನ್ನು ಮಾರ್ಕೆಟಿಂಗ್ ಮಾಡೋದಾಗೆ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ತಪ್ಪುತ್ತೆ. ಸೊ ಇವತ್ತು ನಾನು ನಮ್ಮ ಹೊಲ ಎಲ್ಲ ಗೆಣಸನ್ನು ಕೀಳೋ ರೇಂಜಿಗೆ ಬಂದಿದೆ. ಸೊ ಅಂಬೆಲ್ಲ ಕಿತ್ತಾಗಿದೆ. ಇವಾಗ ನಾವು ಗೆಣಸನ್ನು ಕಿತ್ಕೊಂಡು ಅದನ್ನು ತಗೊಂಡು ನಾವು ಮಾರ್ಕೆಟ್ಗೆ ಹೋಗ್ತೀವಿ. ಸೊ ಅಲ್ಲಿ ಯಾವ ರೀತಿ ಏನು ನಡೆಯುತ್ತೆ, ಯಾವ ರೀತಿ ರೈಟ್ ಆಗುತ್ತೆ, ಸೊ ಗೆಣಸಿಗೆ ಯಾವ ರೀತಿ ರೈಟು ಇರುತ್ತೆ, ಸೊ ನಮಗೆ ಲಾಭ ಆಗುತ್ತಾ ಲಾಭ ಆಗಲ್ವಾ, ಸೊ ಎಲ್ಲನೂ ಕೂಡ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ. ಸಖತ್ತಾಗಿರುತ್ತೆ ಈ ವಿಡಿಯೋ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗೆಣಸು ಅಂಬಿರುತ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಉಳ್ಸೋಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಮೇಲ್ಗಡೆ ಇರೋಂಥ ಗೆಣಸು ಅಂಬೆಲ್ಲನ ಕಿತ್ತಿ ಸೈಡ್ಗೆ ಎತ್ತಾಕ್ಬಿಟ್ರೆ ಸೊ ಉಳ್ಸೋಕ್ಕೆ ಚೆಂದ. ಸೊ ಅದಕ್ಕೋಸ್ಕರ ನಾವು ಫಸ್ಟೇ ಈಗ ಗೆಣಸು ಅಂಬೆಲ್ಲ ಕಿತ್ತಾಗಿದೆ. ಸೊ ಈ ರೀತಿ ಈಗ ಇರುತ್ತೆ. ಇದನ್ನು ನಾವು ನೆಕ್ಸ್ಟು ಉಳಿಸ್ಕೊಂಡು ತಗೊಂಡೋಗ್ಬೇಕು. ಯಾವ ರೀತಿ ಮಾಡ್ತೀವಿ ಅನ್ನೋದು ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಬೆಳಿಗ್ಗೆ 7 ಗಂಟೆಗೆ ಬಂದು ಆರು ಕಟ್ಕೊಂಡು ಗೆಣಸು ನೋಡೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಬ್ಬನಿ ನೋಡಿದ್ರೆ ಮಳೆ ಬೀಳಂಗೆ ಆದರೂ ಕೂಡ ಇನ್ನೇನು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗನೆ ಕೆಲಸ ನಾವೆಲ್ಲ ಮುಗಿಸ್ಕೋಬೇಕು. ಸೊ ಅದಕ್ಕೋಸ್ಕರನೇ ಇಷ್ಟು ಬೇಗ ಬಂದು ಕೆಲಸ ಮಾಡ್ತಾಯಿದ್ವಿ. ಈ ಇಬ್ನಿನಲ್ಲಿ ಆಳುಗಳು ಬಂದು ಕೆಲಸ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರನೇ ಬೆಳಿಗ್ಗೆ ಒಂದು ಸಲ ಟೀ ಜೊತೆಗೆ ಒಂದು ಬಿಸ್ಕೆಟ್ನೂ ಕೂಡ ತಂದು ಕೊಟ್ಬಿಟ್ಟು ಸೊ ನಾವು ಕೂಡ ಅವ್ರ ಜೊತೆ ಟೀ ಕುಡ್ಕೊಂಡು ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಗೈಸ್, ನಾವು ಮೇಯ್ನಾಗಿ ಗೆಣಸನ್ನ ಉಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ ಫಸ್ಟು ಆ ದಿಂಡನ್ನ ಸೇರಿದಂಗೆ ಮೊದಲನೇ ಹುಳನ ಉಳಿಸ್ಕೋಬೇಕಾಯ್ತದೆ. ಸೊ ಕೆಲವು ಭಾಗದಲ್ಲಿ ಕೆಲವು ಕಡೆ ಬೇರೆ ಬೇರೆ ರೀತಿ ಗೆಣಸನ್ನು ನಾಟಿ ಮಾಡ್ತಾರೆ. ಸೊ ನಾನು ಕೂಡ ನಾಟಿ ಯಾವ ರೀತಿ ಮಾಡಿದ್ದೀನಿ, ಎಷ್ಟಡಿಗೆ ಸಾಲೋಡಿಸ್ಬೇಕು ಅದನ್ನೆಲ್ಲನೂ ಕೂಡ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ, ನನ್ನ ಚಾನಲಲ್ಲಿ ಇರುತ್ತೆ. ಸೊ ಫಸ್ಟು ನಾವು ಮೇಯ್ನಾಗಿ ಒಂದು ಹುಳನ ಉಳಿಸ್ಬೇಕಾದ್ರೆ ಆ ದಿಂಡ ಮೇಲ್ಗಡೆನೇ ಒಂದು ಹುಳನ ಉಳಿಸ್ಕೊಂಡ್ಬಂದರೆ ಸೊ ನೀಟಾಗೆಲ್ಲ ಗೆಣಸೆಲ್ಲ ಮೇಲ್ಗಡೆ ಬರುತ್ತೆ. ಅವಾಗೆಲ್ಲ ನೀಟಾಗಿ ಆ ಗೆಣಸನ್ನ ಹಾಯ್ಕೊಬೋದು. ಹಾಗೆಯೇ ಅದು ಆಪೋಸಿಟ್ಟು ಮತ್ತೆ ಇನ್ನೊಂದು ಹುಳನ ಉಳಿಸ್ಬೇಕಾಯ್ತದೆ. ಇನ್ನೊಂದು ಸಲ ಹೊಲನ ಅದು ಆಪೋಸಿಟ್ಟು ಉತ್ತಾಗ ಸೊ ಮಿಕ್ಕಿರೋಂಥ ಅಕಸ್ಮಾತ್ ಏನಾದರೂ ಮಿಕ್ಕಂಡ್ರೆ ಗೆಣಸು ಒಳಗಡೆ ಸೇರ್ಕೊಂಡಾಗ ಸೊ ಆ ಥರ ಗೆಣಸುಗಳೆಲ್ಲ ಕೂಡ ಸಿಗುತ್ತೆ. ಸೊ ಆ ಗೆಣಸೆಲ್ಲನೂ ಕೂಡ ನೀಟಾಗಿ ಎಲ್ಲ ಹಾಯ್ಕೊಂಡಾಗ ಸೊ ಯಾವುದೇ ರೀತಿಯಾದ ಗೆಣಸೆಲ್ಲ ಉಳ್ಕೊಳ್ಳಲ್ಲ. ಅವನ್ನೆಲ್ಲನೂ ತಗೊಂಡು ಒಂದು ಕಡೆ ಲೋಡ್ ಮಾಡ್ಕೋಬೇಕು. ಸೊ ಒಂದು ಕಡೆ ತಗೊಂಬಂದು ಹಾಕೊಂಡಾಗ ಅದನ್ನು ನಾವು ಡಿವೈಡ್ ಮಾಡ್ಕೋಬೇಕು. ಸೊ ಅದೇ ರೀತಿ ನಾವು ಕೂಡ ಇವತ್ತು ಅದೇ ರೀತಿ ಮಾಡಿರೋದು. ಸೊ ಒಂದು ಕಡೆಯಿಂದ 2 ಹುಳನೂ ಕೂಡ ಉಳಿಸ್ಕೊಂಡು ಗೆಣಸನ್ನೆಲ್ಲ ತಗೊಬಂದು ಒಂದು ಕಡೆ ಹಾಕಿದ್ದೀವಿ. ಸೊ ಗೆಣಸನ್ನೆಲ್ಲ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಮತ್ತೆ ಚೀಲನೆಲ್ಲ ತಗೊಬರೋಣ ಅಂದ್ಕೊಂಡು ಬಂದೆ. ಬಟ್ ಆದರೆ ಇಲ್ಲಿ ಬಾಗಿಲು ಹಾಕಿಬಿಟ್ಟಿದ್ರು. ಸೊ ನಮ್ಮೂರಲ್ಲೂ ಕೂಡ ಚೀಲ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರನೇ ಪಕ್ಕದವ್ರಿಗೆ ಬಂದು ಅಲ್ಲಿ ಕೇಳೋಣ ಅಂದ್ಕೊಂಡು ಬಂದರೆ ಅಲ್ಲೂ ಕೂಡ ಬಾಗಿಲು ಹಾಕೊಂಡಿದ್ರು. ಅಂತಿಂತೂ ಕೊನೆಗೂ ಅವ್ರನ್ನ ಕರೆಸಿ ಚೀಲನ ತಗೊಂಡು ಅಲ್ಲಿಂದ ಮತ್ತೆ ಒಂದತ್ರ ಬಂದೆ. ಸೊ ಗೈಸ್, ನಾವು ಗೆಣಸನ್ನು ಡಿವೈಡ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂದರೆ ಸಣ್ಣ ಇರೋಂಥ ಗೆಣಸು ಮತ್ತು ಹುಳಾಗಿರೋಂಥ ಗೆಣಸುಗಳನ್ನ ನಾವು ಸೈಡಿಗೆ ಎತ್ತಾಕ್ಬಿಟ್ಟು RMCಗೆ ನಾವು ಚೆನ್ನಾಗಿರೋಂಥ ಗೆಣಸುಗಳನ್ನ ಮಾತ್ರ ತುಂಬಬೇಕಾಗುತ್ತೆ. ಸೊ ಇಲ್ಲ ಅಂದರೆ ಬೆಲೆ ಕಡಿಮೆ ಆಗುತ್ತೆ. ಸೊ ಚೆನ್ನಾಗಿರೋಂಥ ಗೆಣಸುಗಳು ಯಾವುದು ಅಂದರೆ ಮೀಡಿಯಮ್ ಗೆಣಸಿರುತ್ತಲ್ಲ, ಮೀಡಿಯಮ್ ಗೆಣಸಿಂದ ಹಿಡಿದು ದಪ್ಪ ಇರೋಂಥ ಗೆಣಸುವರೆಗೂ ಕೂಡ ಚೆನ್ನಾಗಿರೋಂಥ ಗೆಣಸೆ. ಸೊ ಅದರಲ್ಲಿ ಹುಳ ಹೊಡೆದಿದ್ರೆ ಅದನ್ನು ಸೈಡ್ಗೆ ಎತ್ತಾಕಬೇಕಾಗುತ್ತೆ. ಸೊ ಇಲ್ಲಾಂದರೆ ಚೆನ್ನಾಗಿದ್ದರೆ ಅದನ್ನು ನಾವು RMCಗೆ ದೊಡ್ಡ ಚೀಲಕ್ಕೆ ಮಾಡ್ಕೊಂಡು ತುಂಬ್ಕೊಂಡು ತಗೋಬೇಕಾಯ್ತದೆ. ಸೊ RMCಗೆ ತಗೊಂಡೋದ್ರೆ ಅಲ್ಲಿ ನಾವು KG ಲೆಕ್ಕ. ಸೊ ನಾವು ಎಷ್ಟು KG ಬರುತ್ತೆ ಅಷ್ಟು KGಗೆ ಇಷ್ಟು ದುಡ್ಡು ಅಂದ್ಕೊಂಡು ಕೊಡ್ತಾರೆ. ಬಟ್ ಅದೇ ಸಣ್ಣ ಇರುತ್ತಲ್ಲ ಆ ಗೆಣಸನ್ನು ನಾವು ತುಂಬ್ಕೊಂಡು ಅದನ್ನು ನಾವು ಗನ್ನಸು ತಗೊಂಡು ಹೋಗ್ತೀವಿ, ಅಲ್ಲಿ ಚೀಲದ ಲೆಕ್ಕ. ಸೊ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ ಬನ್ನಿ ಗೈಸ್. ಎಲ್ಲ ಡಿವೈಡ್ ಮಾಡ್ಬಿಟ್ಟು ತುಂಬಾದ್ಮೇಲೆ ಆಟೋಗೆ ಲೋಡ್ ಮಾಡ್ಕೊಂಡು ತಗೊಬಂದ್ಬಿಟ್ಟು ಮನೆ ಹತ್ರ ನಿಲ್ಸಿದ್ದೀವಿ. ನೆಕ್ಸ್ಟ್ ಡೇ ಗೈಸ್, ಟೈಮ್ ನೋಡ್ರಿ ಇವಾಗ 5 ಗಂಟೆಗೆ ಎದ್ದೀಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಸೊ ಬೆಳಗಿನ ಜಾವ 5 ಗಂಟೆಗೇ ಅಲ್ಲಿಗೆ ತಗೊಂಡೋಗ್ಬೇಕು. ಒಂದು 6 ಗಂಟೆ 6:15ಗೆಲ್ಲ ಮೈಸೂರು RMCನಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರನೇ ಇವಾಗ 5 ಗಂಟೆಗೆ ಎದ್ದು ಇಲ್ಲಿಂದ ತಗೊಂಡು ಹೋಗ್ತಾಯಿದ್ದೀವಿ. ಆಟೋಗೆಲ್ಲ ಲೋಡ್ ಮಾಡಾಗೈತೆ. ಸೊ ಆಟೋ ಲೋಡ್ ಮಾಡ್ಕೊಂಡು ತೊಗೊಂಡೋಗ್ತೀವಿ ಮನೆಗೆ. RMCಗೆ ತೊಗೊಂಡೋಗ್ತೀವಿ. ಫ್ರೆಶ್ ಅಪ್ ಆಗ್ಬಿಟ್ಟು ತೊಗೊಂಡೋಗ್ತೀವಿ. ಸೊ ಗೈಸ್, ನಾವು ಫೈನಲಾಗೆ RMC ಹತ್ರ ಬಂದ್ವಿ. ಸೊ ಇಲ್ಲಿಗೆ ಬಂದಾಗ ಟೈಮ್ ಎಷ್ಟಾಗಿತ್ತಪ್ಪ ಅಂದರೆ ನಾವು ಮನೆ ಬಿಟ್ಟಾಗಲೇ ಟೈಮು 5:45 ಆಗಿತ್ತು. ಇಲ್ಲಿಗೆ ಬಂದಾಗ ಟೈಮು 7 ಗಂಟೆ ಆಗಿತ್ತು. ಸೊ ಇಲ್ಲಿ ಬಂದ ತಕ್ಷಣ ಯಾರು ಕೂಡ ತೂಕ ಹಾಕೊಂಡು ದುಡ್ಡು ಕೊಡೋಲ್ಲ. ನಾವು ಫಸ್ಟ್ ಒಬ್ಬರು ಮಧ್ಯವರ್ತಿಗೆ ಹೇಳ್ಕೊಂಡಿರ್ತೀವಿ ಇಂಥ ದಿನ ನಾವು ಗೆಣಸನ್ನ ತಗೊಂಡು ಬರ್ತೀವಿ ಅಂತ. ಅವರು ಸರಿ ಆಯಿತು ತಗೊಂಡು ಬನ್ನಿ ಅಂತ ಅಂದಾಗ ನಾವು ಅವ್ರು ತಗೊಂಡೋಗ್ಬಿಟ್ಟು ಅವ್ರ ಮಂಡಿ ಹತ್ರ ನಿಲ್ಲಿಸಿರ್ತೀವಿ. ಆವಾಗ ಅವರು ಕೂಡ ಬಂದು ಆ ಒಂದು ಚೀಲನ ಸುರಿಸ್ಬಿಟ್ಟು ಅದರಲ್ಲಿ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಸೊ ಅಂದರೆ
ಉಡಿ ಏನಾದ್ರು ತುಂಬಿದಾರ, ಹುಳ ಏನಾದ್ರು ತುಂಬಿದಾರ ಅನ್ನೋದೆಲ್ಲನೂ ಕೂಡ ಚೆಕ್ ಮಾಡ್ಕೊಂಡು, ಸೊ ಕಲರ್ ಹೇಗಿದೆ, ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಆವಾಗ ರೇಟನ್ನ ಫಿಕ್ಸ್ ಮಾಡ್ತಾರೆ. ಸೊ ನಮ್ಮ ಗಾಡಿ ಪಕ್ಕನೇ ಇನ್ನೊಂದು ಗಾಡಿನೂ ಕೂಡ ಗೆಣಸು ಬಂದಿತ್ತು. ಅವ್ರು ಸ್ವಲ್ಪ ಉಡಿ ಮತ್ತು ಕಲರ್ ಇರಲಿಲ್ಲ ಅದು ಗೆಣಸು. ಸೊ ಅದಕ್ಕೋಸ್ಕರನೇ ಅವ್ರದ್ದು ಗೆಣಸು 2 ರೂಪಾಯಿ ಡೌನ್ ಆಯಿತು. ಸೊ ಗೆಣಸು ಯಾವ ರೀತಿ ಚೆನ್ನಾಗಿರುತ್ತೆ ಅದ್ರ ಮೇಲೆ ರೇಟು ಫಿಕ್ಸ್ ಆಗುತ್ತೆ. ನಮ್ಮದು ಕೂಡ ಅದೇ ರೀತಿ 2 ರೂಪಾಯಿ ಅಪ್ ಆಯಿತು. ಸೊ ನಮ್ಮದು ಎಷ್ಟಪ್ಪ ರೇಟ್ ಆಯಿತು ಅಂದರೆ ನಮ್ಮದು 18 ರೂಪಾಯಿ ರೇಟ್ ಆಯಿತು, ಅವ್ರದ್ದು 16 ರೂಪಾಯಿ ಆಯಿತು ರೇಟು. ಸೊ ಅದಕ್ಕೋಸ್ಕರನೇ ನೀಟಾಗೆಲ್ಲ ಫಿಲ್ಟ್ರ್ ಮಾಡಿಸ್ಬೇಕು. ಆಳುಗಳ ಕೈಲಿ ಬಿಟ್ಟರೆ ಅವರು ನೀಟಾಗೆಲ್ಲ ಫಿಲ್ಟ್ರ್ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ನಾವೇ ನಿಂತ್ಕೊಂಡು ಆ ಗೆಣಸನ್ನ ತುಂಬಬೇಕಾದ್ರೆ ನೀಟಾಗೆ ಫಿಲ್ಟ್ರ್ ಮಾಡಿಸ್ಕೊಂಡ್ರೆ ಸೊ ರೇಟೆಲ್ಲ ಅಪ್ ಆಗುತ್ತೆ. ಇಲ್ಲಾಂದರೆ 1 ರೂಪಾಯಿ 2 ರೂಪಾಯಿ ರೈಟು ಡೌನ್ ಆಗುತ್ತೆ. ಸೊ ಅದಾದಮೇಲೆ ಎಲ್ಲ ಕೂಡ ನೋಡಾಯಿತು. ಹಾಗೆಯೇ ತಗೊಳ್ಳೋರನ್ನು ಕೂಡ ಕಳಿಸಿದ್ರು ಅವರು. ಸೊ ಅವರು ಕೂಡ ಎಲ್ಲ ನೋಡಿಬಿಟ್ಟು ಫೈನಲ್ ಮಾಡಿದ್ಮೇಲೆ ಅವ್ರ ಮಂಡಿ ಹತ್ರ ತಗೊಂಡೋಗ್ಬಿಟ್ಟು ಗೆಣಸನ್ನು ನಾವು ತೂಕ ಹಾಕ್ಬಿಟ್ಟು ಬಿಲಿಸ್ಕೊಬರ್ಬೇಕಾಗಿತ್ತು. ಬಟ್ ಆದರೆ ನಾನು ಚೀಲಕ್ಕೆ ಜಾಸ್ತಿ ತುಂಬಿಟ್ಟಿದೆ, ಅಂದರೆ ಒಂದು 85-90 kg ಬರೋ ರೀತಿ ತುಂಬಿಟ್ಟಿದೆ. ಸೊ ಅದಕ್ಕೋಸ್ಕರನೇ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಚೀಲನೇ ತರಿಸ್ಬಿಟ್ಟು ಅವರೇಜ್ ಒಂದು 65 kg ಬರೋ ರೀತಿ ಸೊ ಡಿವೈಡ್ ಮಾಡಿಬಿಟ್ಟು ಸೊ ಎಲ್ಲನೂ ಕೂಡ ತುಂಬ್ಕೊಂಡು ಅದಾದಮೇಲೆ ಸ್ವಲ್ಪ ಉಡಿ ಚೀಲಗಳಿದ್ವಲ್ಲ ಅವನ್ನ ನಾವು ಗನ್ನಸು ತಗೊಂಡು ಹೋಗಬೇಕಿತ್ತು. ಸೊ ಫೈನಲಾಗಿ ನಮ್ಮದು ಎಷ್ಟಾಯ್ತಪ್ಪ ಅಂದರೆ ಕೆ ಜಿ ಎಷ್ಟಾಯಿತು ಅಂದರೆ 1 ಟನ್ನು 255 kg ಆಯಿತು. 18 ರೂಪಾಯಿ ಬೆಲೆನಲ್ಲಿ ಆಯಿತು. ಇವಾಗ ಗನ್ನಸುಗೆ ಉಡಿ ಚೀಲಗಳನ್ನ ತಗೊಂಡು ಹೋಗ್ತಾಯಿದ್ದೀವಿ. ಗನ್ನೋಸಕ್ಕೆ ತಗೊಬಂದು ವ್ಯಾಪಾರ ಮಾಡ್ಬೇಕು. ಇವಾಗ ಉಡಿ ಚೀಲಗಳನ್ನ ಅವು ದೊಡ್ಡವು ಅಲ್ಲಿ ಆರಾಮ್ಸಿನಲ್ಲಿ ಹಾಕ್ಬಿಟ್ಟು ಬಂದ್ವಿ. ಅದು ಏನು ರೇಟ್ ಆಯಿತು ಅನ್ನೋದನ್ನು ಕೂಡ ಆಮೇಲೆ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ ಇವೇನು ರೇಟ್ ಆಯಿತು ಅನ್ನೋದನ್ನು ಕೂಡ ಹೇಳ್ತೀನಿ. ಇನ್ನು ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ 9 ಗಂಟೆ, 10 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಆಗಿತ್ತು ಮಾರ್ಕೆಟು. ಆವಾಗ ಐಟಮ್ಸ್ಗಳು ಬರ್ತವೆ. ಈಗಿನ್ನ ಐಟಮ್ಸ್ಗಳು ಸ್ಟಾರ್ಟ್ ಆಗಿಲ್ಲ. ಐಟಮ್ಸ್ ಬರೋದು ಗೈಸ್, ನಮ್ಮ ಗೆಣಸನ್ನ ಗನ್ನೋಸಲ್ಲೂ ಕೂಡ ಯಾರೋ ಒಬ್ಬರು ಮಧ್ಯವರ್ತಿನೇ. ಸೊ ಅವರು ಎಲ್ಲನೂ ಕೂಡ ಒಟ್ಟಿಗೆ ತಗೋತೀನಿ ಅಂದರು. ಅದಕ್ಕೋಸ್ಕರನೇ ಒಂದು 10 ರೂಪಾಯಿ ಕಡಿಮೆಗೇ ಎಲ್ಲನೂ ಕೂಡ ಮಾರಾಕ್ಬಿಟ್ಟು ಅಲ್ಲಿಂದ ಬಂದ್ವಿ. ಗೈಸ್ ಫೈನಲಾಗೆ ಆರಾಮ್ಸೆ ಮತ್ತು ಗನ್ನೋಸಲ್ಲಿ 2ರಲ್ಲೂ ಕೂಡ ಗೆಣಸನ್ನ ಮಾರ್ಬಿಟ್ಟು ಇವಾಗ CBSಗೆ ಹೋಗ್ತಾಯಿದ್ದೀನಿ. ನಮ್ಮ ಹುಡುಗಂದು ಆಟೋ ಇತ್ತು, ಆದರೆ ಅವನು ಲೇಟಾಗಿಬಿಡುತ್ತೆ ಅಂದ್ಕೊಂಡು ನನ್ನನ್ನು ಕಿತ್ತಾಕ್ಬಿಟ್ಟು ಹೋದಾಗ ಗೆಣಸನ್ನ ಕಿತ್ತಾಕ್ಬಿಟ್ಟು ಗನ್ನೋಸ್ಗೆ. ಸೊ ಇವಾಗ ನಾನು ಗನ್ನೋಸ್ನಲ್ಲಿ ಮಾರಾಕ್ಬಿಟ್ಟು CBSಲ್ಲಿ ಬಸ್ ಹತ್ತಕ್ಕೆ ಹೋಗ್ತಾಯಿದ್ದೀನಿ. ಸೊ ಎಷ್ಟಾಯಿತು ಗೆಣಸಂದು ದುಡ್ಡು, ಎಷ್ಟು ಲಾಭ ಆಯಿತು, ಎಷ್ಟು ಖರ್ಚಾಯಿತು, ಸೊ ಎಲ್ಲನೂ ಕೂಡ ನಾನು ಮನೆಗೆ ಹೋಗ್ಬಿಟ್ಟು ಡೀಟೇಲಾಗಿ ಪ್ರೂಫ್ ಸಮೇತ ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿಂದ ಫಸ್ಟು ಮನೆಗೆ ಹೋಗ್ತೀನಿ. ಸೊ ಇವಾಗ CBSಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಗನ್ನೋಸಿಂದ. ಸೊ ಬಸ್ ಹತ್ಕೊಂಡು ಮನೆಗೆ ಹೋಗ್ಬಿಟ್ಟು ನಿಮ್ಗೆಲ್ಲನೂ ಕೂಡ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬನ್ನಿ ಗೈಸ್. ಸೊ ಗೈಸ್ ಫೈನಲಾಗಿ ನಾನು ಗೆಣಸಿನಲ್ಲಿ ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಅನ್ನೋಂಥ ಹೇಳೋವಂಥ ಸಮಯ. ಸೊ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಮನೆಗೆ ಬಂದ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಸೊ ಫೈನಲಾಗಿ ನಾನು ಮನೆಗೆ ಬಂದ್ಬಿಟ್ಟು ಈಗ ಎಲ್ಲನೂ ಕೂಡ ಲೆಕ್ಕ ಹಾಕ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಸೈಡಲ್ಲಿ ಬರುತ್ತೆ ನೋಡಿ. ಸೊ ನೀವೇ ನೋಡ್ತಿರ್ಬೋದು ನನಗೆ ಫೈನಲಾಗಿ ಎಷ್ಟು ಖರ್ಚಾಯಿತು ಅಂದರೆ ಇದುವರೆಗೂ ಇವತ್ತಿನವರೆಗೂ ನನಗೆ ಎಷ್ಟು ಖರ್ಚಾಯ್ತಪ್ಪ ಅಂದರೆ 9,725 ರೂಪಾಯಿ ನನಗೆ ಫೈನಲಾಗಿ ಖರ್ಚು ಬಿದ್ದಿದೆ ಗೆಣಸಿನಲ್ಲಿ. ಸೊ ನಾನು ಎಷ್ಟು ಲಾಭ ಮಾಡಿದ್ದೇನೆ ಅಂದರೆ ಅಪ್ರಾಕ್ಸಿಮೇಟು ನೆಟ್ ಪ್ರಾಫಿಟ್ ಎಷ್ಟು ಲಾಭ ಮಾಡಿದ್ದೀನಿ ಅಂದರೆ ಸೊ 24,870 ರೂಪಾಯಿನ ನಾನು ಲಾಭ ಮಾಡಿದ್ದೀನಿ. ಅದರಲ್ಲಿ ನಾವು 9,725 ರೂಪಾಯಿನ ನಾವು ಮೈನಸ್ ಮಾಡಿದ್ರೆ ನಮ್ಗೆ ಉಳ್ಕೊಳ್ಳೋಂಥ ಅಮೌಂಟ್ ಎಷ್ಟಪ್ಪ ಅಂದರೆ 15,145 ರೂಪಾಯಿ ನನಗೆ ಲಾಭ ಬಂದಿರೋದು ಗೈಸ್. ಸೊ 15,145 ರೂಪಾಯಿ ನನಗೆ ಲಾಭ ಬಂದಿದೆ. ಸೊ ನಾನು ಎಷ್ಟಕ್ಕಪ್ಪ ಗೆಣಸನ್ನು ಹಾಕಿದ್ದು ಅಂದರೆ ಸೊ 20 ಕುಂಟೆಗೆ ನಾನು ಅಪ್ರಾಕ್ಸಿಮೇಟ್ಲಿ ಒಂದು 20 ಕುಂಟೆ ಬರ್ಬೋದು. 20 ಕುಂಟೆನ ಒಂದು ಅರ್ಧ ಎಕರೆ ಬರ್ಬೋದು. ಅರ್ಧ ಎಕರೆಗೆ ನಾನು ಗೆಣಸು ಹಾಕ್ಬಿಟ್ಟು 4 ತಿಂಗಳು ವೆಯ್ಟ್ ಮಾಡ್ಕೊಂಡು ನಾನು ಸೊ 4 ತಿಂಗಳು ವೆಯ್ಟ್ ಮಾಡ್ಕೊಂಡು 15,000 ಲಾಭ ಪಡೆದಿದ್ದೀನಿ. ಸೊ 15,000 ಲಾಭ ಸಾಕಾಗಲ್ವಾ? ಅದನ್ನು ಕೂಡ ನೀವೇ ತಪ್ಪದೆ ಕಮೆಂಟ್ ಮಾಡಿ. ಸೊ ನಮ್ಮದು ಯಾಕೆ ಇಳುವರಿ ಕಡಿಮೆ ಆಯಿತು ಅಂದರೆ ಈಗ ನಾವು ಒಂದು 20 ಕುಂಟೆನಲ್ಲೇ ನನ್ನ ಕಣ್ಣಿದ್ರಾಗೇ ನಮ್ಮೂರಲ್ಲೇ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಿರೋರು ಕೂಡ ಇದ್ದಾರೆ. ಬಟ್ ಆದರೆ ನಮ್ಮದೊಂಥರ ನಮ್ದು ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಲಕ್ಕು. ಸೊ ಯಾವುದೇ ಆರಾಮ ಮಾಡೋರು ಕೂಡ ಇದೇ ರೀತಿ ಆಗ್ಬಿಟ್ಟಿದೆ. ಯಾಕೆ ಅಂದರೆ ಒಂದು ವಾರದ ಹಿಂದೆಗಡೆ 32 ರೂಪಾಯಿ ರೈಟ್ ಇತ್ತು. ಬಟ್ ಇವಾಗ ನಾನು ತಗೊಂಡೋದಾಗ ರೈಟ್ ಎಷ್ಟಿತ್ತಪ್ಪ ಅಂದರೆ ಗೆಣಸಿಗೆ ಪರ್ kg 18 ರೂಪಾಯಿ ರೈಟ್ ಇತ್ತು. ಸೊ ನಾನು ಗನ್ನೋಸ್ಗೆ ಹಾಕಿದಾಗ ಇಲ್ಲಿ ಹಾಕ್ತೀನಿ ಕೂಡ ಅದನ್ನು ಕೂಡ ಸೈಡಲ್ಲಿ. ಸೊ ಗನ್ನೋಸ್ಗೆ ಹಾಕಿದಾಗ 18 ರೂಪಾಯಿ ರೈಟ್ ಇತ್ತು. ಸೊ ಗನ್ನೋಸಲ್ಲಿ ನಾವು ಟೋಟಲಾಗಿ ಎಷ್ಟಾಯಿತು ಅದನ್ನೆಲ್ಲ ಕೂಡ ಸೈಡಲ್ಲಿ ಹಾಕಿದ್ದೀನಿ. ನೀವೇ ಒಂದು ಸಲ ನೋಡ್ಕೊಬಿಡಿ. ಅದಾದಮೇಲೆ ನಾವು ಒಂದು 23 ಚೀಲ ಉಡಿ ಗೆಣಸು ಆಗಿದ್ವು. ಅವನು ಕೂಡ ಗನ್ನೋಸಲ್ಲಿ ತಗೊಂಡೋದ್ವಿ. RMCನಲ್ಲಿ ನಾವು ಸೆಲೆಕ್ಷನ್ ಗೆಣಸನ್ನು ಹಾಕಿದ್ದು, ಗನ್ನೋಸ್ನಲ್ಲಿ ನಾವು ಉಡಿ ಗೆಣಸನ್ನು ಹಾಕಿದ್ದು. ಸೊ ಉಡಿ ಗೆಣಸಲ್ಲಿ ನಾನು 175 ರೂಪಾಯಿನಲ್ಲಿ ಸೊ ಎಲ್ಲನೂ ಕೂಡ ಮಾರಾಕ್ತೆ. ಸೊ ಅದ್ರ ಒಂದು 4,000 ದುಡ್ಡಾಯಿತು ಉಡಿ ಗೆಣಸಿನಲ್ಲಿ. ನೆಕ್ಸ್ಟು ನಾನು ಇನ್ನು ಸೆಲೆಕ್ಷನ್ ಗೆಣಸಲ್ಲಿ ಅದೊಂದು 20,800 ರೂಪಾಯಿ ದುಡ್ಡಾಗಿತ್ತು. ಸೊ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ. ಸೊ ಎಲ್ಲ ಕಳೆದು ಅಂದರೆ ಅವ್ರ ಕಮಿಷನ್ನು ಮತ್ತು ಇನ್ನೂ ಏನೇನಿದೆ ಸೊ ಎಲ್ಲನೂ ಕೂಡ ಕಳೆದು 20,800 ರೂಪಾಯಿ ದುಡ್ಡಾಗಿತ್ತು. ಸೊ ಅದರಲ್ಲಿ
ಇಷ್ಟನ್ನು 5,800 ರೂಪಾಯಿನ ಈಸ್ಕೊಂಡು ಬಂದಿದ್ದೀನಿ. ಸೊ ಇನ್ನು 15,000 ರೂಪಾಯಿ ಕೊಡಬೇಕು. ಸೊ ಇಷ್ಟಾಗಿತ್ತು ನಂದು ಗೆಣಸಂದು ಲಾಭ. 4 ತಿಂಗಳಿಗೆ ನಾನು 15,000 ರೂಪಾಯಿ ಲಾಭ ಮಾಡಿರೋದು ವರ್ತಲ್ವ ಅರ್ಧ ಎಕರೆಗೆ? ಅದನ್ನು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಸಿಗಮ್ಮ ನೆಕ್ಸ್ಟ್ ವೀಡಿಯೋನಲ್ಲಿ. ಓಕೆ ಗೈಸ್, ಬೈ.